ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಅಶ್ಲೀಲ ಪದ ಬಳಕೆ ಮಾಡಿದ್ರು ಅಂತೇಳಿ ಈಗ ರಾಜಕೀಯ ಮಟ್ಟದಲ್ಲಿ ದೊಡ್ಡ ಹೈಡ್ರಾಮಾ ಶುರು. ಸೊ ಇದು ನೆನೆ ಏನೇನೆಲ್ಲ ಆಯ್ತು, ಎಷ್ಟು ಸುಮಾರು 3 ಜಿಲ್ಲೆ 5 ಕಿಲೋಮೀಟರ್ಗೂ ಹೆಚ್ಚು ಸುತ್ತರಿಸಿದ್ರು ಅಂತೇಳಿ ಬಿಜೆಪಿ ಸಿಟಿ ರವಿ ಅವರು ಕೂಡ ಒಂದಿಷ್ಟು ಹೇಳ್ತಿರುವಂಥದ್ದು. ಸೊ ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಸಿಟಿ ರವಿ ಅವರು ಸರ್ ನಮಸ್ತೆ. ಸರ್ ಈಗ ರಾಜಕೀಯ ಮಟ್ಟದಲ್ಲಿ ದೊಡ್ಡ ಹೈಡ್ರಾಮಾ ಶುರುವಾಗಿರುವಂಥದ್ದು, ಅಂದ್ರೆ ಯಾವುದೇ ಒಂದು ನೋಟಿಸ್ ಕೊಡದೆ ಏಕಾಏಕಿ ಬಂಧನ ಮಾಡಿ ನಿಮ್ಮನ್ನ ರಾತ್ರಿ ಎಲ್ಲ ಸುತ್ತರಿಸಿದ್ರು ಅಂತೇಳಿ ಹೇಳ್ತಾ ಇದ್ದೀವಿ. ಏನಾಯ್ತು ಸರ್ ಈ ಘಟನೆ ಸಮಗ್ರ ತನಿಖೆಯಾದರೆ ಪೂರ್ಣ ವಿವರ ಬರುತ್ತದೆ. ದುರುದ್ದೇಶಪೂರ್ವಕವಾಗಿ ಪೂರ್ವಗ್ರಹಪೂರಿತವಾಗಿ ತೊಂದರೆ ಕೊಡಬೇಕು ಅನ್ನೋ ದೃಷ್ಟಿಯಿಂದಲೇ ಕೆಲವು ಷಡ್ಯಂತ್ರವನ್ನು ರಚಿಸಿದ್ದಾರೆ ಅಂತಕ್ಕಂಥದ್ದು ನನ್ನ ಅನುಮಾನ. ನಾನು ಈಗಾಗಲೇ ಸಭಾಪತಿಗಳ ಜೊತೆಯಲ್ಲೂ ಮಾತಾಡಿದ್ದೀನಿ, ಪಕ್ಷದ ವರಿಷ್ಠರ ಜೊತೆಯಲ್ಲೂ ಏನೇನು ನಡೀತು ಅನ್ನೋದನ್ನು ಹಂಚ್ಕೊಂಡಿದ್ದೇನೆ. ಕಾನೂನು ತಜ್ಞರ ಜೊತೆಯಲ್ಲೂ ಸಮಾಲೋಚನೆ ಮಾಡ್ತೀನಿ. ನ್ಯಾಯ ಸಿಗುತ್ತೆ ಅನ್ನೋ ವಿಶ್ವಾಸ ನನಗಿದೆ. ಸರ್, ಒಂದ್ ಕಡೆ ಕಾಂಗ್ರೆಸ್ ನಾಯಕರು ಹೇಳ್ತಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಷೇತ್ರದಲ್ಲಿ ಇದೇ ಹೆಚ್ಚು ಅಂತ ಒಂದು ಮಾತು ಬರ್ತಾ ಇದ್ದಾರೆ. ನನಗೆ ಆ ಕಾರಣಕ್ಕೆ ಅನುಮಾನ ಇರೋದು. ಆ ಕಾರಣಕ್ಕೋಸ್ಕರನೇ ನನ್ನನ್ನು ಪ್ರತ್ಯೇಕವಾಗಿಟ್ಟು ಬೀದಿಯಲ್ಲಿ ನಿರ್ಜನ ಪ್ರದೇಶಗಳಿಗೆ ಕರ್ಕೊಂಡು ಹೋಗೋದೇನೋ ಅನ್ನುವಂಥ ಸಂಶಯ ಬರ್ತಾ ಇರತಕ್ಕಂಥದ್ದು ನನಗೆ. ಮಾಧ್ಯಮ ಸ್ನೇಹಿತರು ನೀವು ಬೆನ್ನು ಹತ್ತೇ ಇದ್ದಿದ್ರೆ ಬಹುಶಃ ಗುಂಪಿನಿಂದ ಹತ್ಯೆ ನಡೆಸುವಂಥ ಸಾಧ್ಯತೆಯೂ ಇತ್ತು ಅಂತ ನನಗೆ ಅನಿಸ್ತಾ ಇದೆ. ಸರ್, ಎಲ್ಲೋ ಒಂದ್ ಕಡೆ ರಾಜಕೀಯ ನಾಯಕರು ನಿಮ್ಮಂತವ್ರಿಗೆ ಈ ರೀತಿ ಯಾವುದೇ ಒಂದು ನೋಟಿಸ್ ಇಂದ ಏಕಾಏಕಿ ಬಂಧನ ಮಾಡಿ ಈ ರೀತಿ ರಾತ್ರೋರಾತ್ರಿ ಸುತ್ತರಿಸ್ತಾರೆ ಅಂದ್ರೆ ಈಗ ಸಾಮಾನ್ಯ ಜನರ ಪರಿಸ್ಥಿತಿ ಇದೆ ಸರ್. ಕಾನೂನು ತಜ್ಞರೇ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. ಅವರು ಹಲವು ಸಚಿವ ಸ್ಥಾನದ ಜೊತೆಗೆ ವಿರೋಧ ಪಕ್ಷದ ನಾಯಕರಾಗಿಯೂ ಕಾರ್ಯನಿರ್ವಹಿಸಿದ್ದಾರೆ. ಅವರು ಉತ್ತರ ಕೊಡಬೇಕು. ಶಾಸಕನಿಗೆ ವಿಧಾನಸಭೆಯಲ್ಲಿ ದೌರ್ಜನ್ಯ ಹಲ್ಲೆ ಮಾಡ್ತಾರೆ ಅಂದರೆ ನಿಮ್ಮದು ಗುಂಡಾ ರಾಜ್ಯವ, ಗುಂಡಾಗಳದ್ದೇ ಕಾಡಬಾರ್ದು, ಅವರೇ ಉತ್ತರ ಕೊಡಬೇಕು. ಸರ್, ಬಂಧನ ಮಾಡಿದ ಕೂಡಲೇ ಎಲ್ಲ ಒಂದ್ ಕಡೆ ಕರ್ನಾಟಕದಲ್ಲಿ ಕಸ್ಟಡಿಯಲ್ಲಿ ಇಡಬೇಕಾಗಿತ್ತು. ಯಾಕೆ ಸರ್ ಈ ರಾತ್ರಿ ಸುಮಾರು 500 ಕಿಲೋಮೀಟರ್ ಹೆಚ್ಚು ಸುತ್ತಿದ್ದು ಯಾಕೆ ಸರ್ ಈ ರೀತಿ ಬೇಕಾಗಿತ್ತು? ಯಾಕೆ ಅಂತೇಳಿ ಇದುವರೆಗೂ ಕೂಡ ಸರ್ಕಾರ ಇನ್ನೊಂದ್ರ ಬಗ್ಗೆ ಬಾಯ್ ಬಿಡ್ತಾ ಇಲ್ಲ. ಯಾಕೆ ಅನ್ನೋದನ್ನ ಅವರೇ ಉತ್ತರ ಕೊಡಬೇಕು. ಕೆಲವು ಸಂಗತಿಗಳನ್ನು ಮಾಧ್ಯಮಗೋಷ್ಠಿಯಲ್ಲಿ ಹೇಳ್ತೀನಿ. ಇದಿಷ್ಟು ಸಿಟಿ ರವಿ ಅವರ ಮಾತು. ಕ್ಯಾಮರಾ ಪರ್ಸನ್ ವೆಂಕಟೇಶ್ ಜೊತೆ ಮಂಜುನಾಥ್ ಚಕ್ರ, ಪವರ್ ಟಿವಿ, ಬೆಂಗಳೂರು.